ಶಾಮನೂರು ಶಿವಶಂಕರಪ್ಪನವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನು ಭರಿಸಲಿಕ್ಕೆ ಒಂದು ಸಂದರ್ಭ. ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ, ನಮ್ಮ ಉಪಪಂಗಡಗಳು ಎಲ್ಲದೂ ಕೂಡ ಇದ್ದರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕರು. ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂಥ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ಮತ್ತು ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ದರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂಥ ಒಬ್ಬರು ಹಿರಿಯರಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಕೈ ಯಾವಾಗಲೂ ಕೂಡ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೇವರು ದಿಂಡು ಯಾವುದಕ್ಕೂ ಕೂಡ ಕೊರತೆ ಆಗಲಿ ಅಂತ ಒಂದು ಹೃದಯ ಶ್ರೀಮಂತಿಕೆ ಇರೋಂಥ ಒಬ್ಬ ಹಿರಿಯರು ನಾವು ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು ನಮ್ಮ ತಂದೆ ಮೊನ್ನೆ 15 ದಿನ ಕೆಳಗೆ ಸ್ಪರ್ಶ ಆಸ್ಪತ್ರೆ ಹೋಗಿ ಮಾತಾಡಿಸ್ಕೊಂಡು ಕೂಡ ಬಂದಾಗ ಕೂಡ ಆ ಮುಖದಲ್ಲಿ ಆ ಕಳೆ, ಲಕ್ಷ್ಮಿ ಕಳೆ ಹಾಗೇ ಇತ್ತು. ಆದರೆ ಪಾಪ ಇವತ್ತಿಷ್ಟು ಬೇಗ ನಮ್ಮ ದೂರ ಚಲ್ದಿದ್ದಾರೆ. ಮತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಬ್ಬ ಹಿರಿಯ ಶಾಸಕರ ಪಟ್ಟಿಯಲ್ಲಿ 95 ವರ್ಷ ಆದರೂ ಕೂಡ ಇವತ್ತು ಸಮಾಜಮುಖಿಯಾದಂಥ ಕ್ಷೇತ್ರದಲ್ಲಿ ತಮ್ಮಂತ ತೋಡಿಸ್ಕೊಂಡಂಥವ್ರು. ಮತ್ತು ವಿಶೇಷ ಅಂದರೆ ಮೊನ್ನೆ ನನ್ನ ಮಗನ ಮದುವೆ ಬಂದು ಆಶೀರ್ವಾದ ಮಾಡಿದರು. ಮೊನ್ನೆ ನನ್ನ ಶಿವಮೊಗ್ಗಕ್ಕೆ ಬಂದಾಗ ಕೂಡ ಅವರು ಹೃದಯ ವೈಶಾಲ್ಯತೆ ಯಾವ ರೀತಿ ಇರ್ತಾನಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವನಿಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಹೇಳಿದ್ದು. ಯಾವುದು ಪಕ್ಷ ಬೇರೆ, ಅರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ವಿಚಾರಗಳು ಇದ್ದಾಗ ಅದು ಗುರುಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋಕ್ಕೆ ಅದೊಂದು ನನ್ನ ಜೀವನದಲ್ಲಿ ಆದಂಥ ಒಂದು ಒಳ್ಳೆಯ ಅನುಭವ. ಅದು ಇಂಥ ಒಬ್ಬ ಹಿರಿಯರನ್ನು ಕಳ್ಕೊಂಡಿದ್ವಿ. ನಮ್ಮ ತಂದೆ ಯಡಿಯೂರಪ್ಪನವರು ಮತ್ತು ಅವರು ಅವಿನಾಭಾವತ ಒಂದು ಸಂಬಂಧಗಳು. ವಿಶೇಷವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವೀರಶೈವ ಮಹಾಸಭಾ ಕಟ್ಟಡ ವಿಚಾರದಲ್ಲಿ, ಸಮಾಜದ ವಿಚಾರದಲ್ಲೂ ಕೂಡ ಅವರು ಉದಾಸಿ ಇವತ್ತು ನಮ್ಮ ಜೊತೆ ಇಲ್ಲ ಲಿಂಗ ಅವರೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ತೆಗೆದುಕೊಳ್ತಾ ಇದ್ರು. ಈ ರೀತಿ ನಮ್ಮ ಸಮಾಜದ ಒಂದು ದೊಡ್ಡ ಒಂದು ವಜ್ರನ ಒಂದು ಆಸ್ತಿಯನ್ನು ನಾವು ಕಳ್ಕೊಂಡಿದ್ವಿ ಅಂತೇಳಿ ನಾನು ಹೇಳಿಕೆ. ಯಡಿಯೂರಪ್ಪನವರು ಬರ್ತಾರೆ ಮತ್ತು ನನ್ನ ಸಹೋದರ ರಾಜ್ಯಾಧ್ಯಕ್ಷ ಅಂತ ವಿಜಯನ್ ಅವರು ಕೂಡ ಬರ್ತಾ ಇದ್ದಾರೆ. ಥ್ಯಾಂಕ್ ಯು.